ರೀತಿಯಲ್ಲಿ ಹೇಗೆ ಉಪಯೋಗಿಸೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದು ರೋಟಾಹೈಲರ್ ಒಂದು DPI ಡಿವೈಸ್. DPI ಅಂದ್ರೆ ಡ್ರೈ ಪೌಡರ್ ಇನ್ಹೇಲರ್. ಇದ್ರ ಜೊತೆಗೆ ಈ ರೀತಿಯಾದ ರೋಟೋ ಕ್ಯಾಪ್ಸ್ ಬರ್ತವೆ. ಡಾಕ್ಟರ್ ನಿಮಗೆ ರೋಟೋ ಕ್ಯಾಪ್ಸ್ ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಈ ರೋಟೋ ಕ್ಯಾಪ್ಸ್ ನ ಈ ಕ್ಯಾಪ್ಸೂಲ್ಸ್ ನ ಈ ರೋಟಾಹೈಲರ್ ಡಿವೈಸ್ ಅಲ್ಲಿ ಹಾಕಿ ಇನ್ಹೇಲ್ ಮಾಡ್ಕೋಬೇಕು. ಅದನ್ನು ಹೇಗೆ ಅನ್ನೋದು ತೋರಿಸ್ತೀನಿ. ಮೊದಲನೇದಾಗಿ ನೋಡಿ, ಈ ರೀತಿಯಾದ ಬಾಕ್ಸ್ ಅಲ್ಲಿ ರೋಟಾಹೈಲರ್ ಇರುತ್ತೆ. ಹೀಗೆ ರೀತಿಯ ರೋಟಾಹೈಲರ್ ಇದು 2 ಭಾಗದಲ್ಲಿ ಇರುತ್ತೆ. ಇದು ಟೈಟ್ ಆಗಲ್ಲ, ಈ ರೀತಿ. ಸೊ ನೀವು ಗಮನಿಸಿದ ಇದರಲ್ಲಿ ಒಂದು ಹೋಲ್ ಇರುತ್ತೆ ಈ ಭಾಗದಲ್ಲಿ. ಸೊ ಮೊದಲನೇದಾಗಿ ಇದನ್ನ ಹೇಗೆ ಉಪಯೋಗಿಸೋದಂದ್ರೆ, ಈ ರೋಟೋ ಕ್ಯಾಪ್ಸ್, ಈ ಡಬ್ಬಿ ಇರುತ್ತಲ್ಲ, ಇದರ ರೋಟೋ ಕ್ಯಾಪ್ಸ್ ಇರ್ತವೆ, ಕ್ಯಾಪ್ಸೂಲ್ಸ್ ಇರ್ತವೆ. ಇದರಿಂದ ಒಂದು ಕ್ಯಾಪ್ಸೂಲ್ ಅನ್ನು ತಗೋಬೇಕು. ಈ ಕ್ಯಾಪ್ಸೂಲ್ ನ ಬಣ್ಣ ಇರುವಂತಹ ಭಾಗ ಮೇಲಿರಬೇಕು, ಬಿಳಿ ಭಾಗ ಟ್ರಾನ್ಸ್ಪರೆಂಟ್ ಭಾಗ ಕೆಳಗಡೆ ಇರಬೇಕು. ಈ ರೀತಿ ಈ ಕೈಯಲ್ಲಿ ಇಟ್ಕೊಂಡು ಇಲ್ಲೊಂದು ಹೋಲ್ ಇರುತ್ತಲ್ಲ ರೋಟಾಹೈಲರ್ ಅಲ್ಲಿ, ಇದರಲ್ಲಿ ಸಿಗಿಸ್ಬೇಕು. ಹೀಗೆ ಇದನ್ನ ಪ್ರೆಸ್ ಮಾಡಿ ಮಟ್ಟವಾಗಿ ಲೆವೆಲ್ ಆಗಿರ್ಬೇಕು. ನಂತರ ಮೇಲೊಂಗಿ ಕೆಳಗಡೆ ಒಂಗಿ ಇಟ್ಕೊಂಡು ಇದನ್ನ ಟ್ವಿಸ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಈ ರೋಟೋ ಕ್ಯಾಪ್ಸ್ ಕಟ್ ಆಗುತ್ತೆ. ಅರ್ಧ ಮೇಲೆ ಉಳ್ಕೊಳ್ಳೋದು, ಅರ್ಧ ಕೆಳಗೆ ಬೀಳುತ್ತೆ. ನೋಡಿ, ಕಟ್ ಆಯ್ತು ಈ ರೀತಿ. ಈಗ ಇದು ಇನ್ಹೇಲ್ ಮಾಡಲಿಕ್ಕೆ ತಯಾರಿದೆ. ಅದಕ್ಕೂ ಮುನ್ನ ನಾವು ಸ್ಟ್ರೈಟ್ ಆಗಿ ಕೂತ್ಕೋಬೇಕು, ಗಾಳಿ ಎಲ್ಲ ಖಾಲಿ ಮಾಡ್ಕೋಬೇಕು. ನಂತರ ಇದನ್ನ ಕತ್ತು ಮೇಲೆ ಕಿರಿಸಿ ಈ ರೀತಿ ಬಾಯಿಗೆ ಕಚ್ಕೊಂಡು ಜೋರಾಗಿ ಎಳ್ಕೋಬೇಕು. ಅಂದ್ರೆ ಬಾಯಿ ನಾಲ್ಗೆ ನೋಟು ಎಲ್ಲೂ ಹೊಡಿಬಾರ್ದು. ಔಷಧಿ ಸೀದಾ ಶ್ವಾಸಕೋಶಕ್ಕೆ ಹೋಗ್ಬೇಕು. ಎಳ್ಕೊಂಡಿರ್ತಕ್ಕಂಥ ಔಷಧಿನ 10 ಸೆಕೆಂಡ್ ಹಾಗೆ ಒಳಗಡೆನೆ ಇರಿಸಿ ನಿಧಾನಕ್ಕೆ ಮೂವ್ನಾಗಿಸ್ಬೇಕು. ಅದನ್ನ ಹೇಗೆ ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದು ಅಬ್ಸರ್ವ್ ಮಾಡಿ. ಈ ರೀತಿ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಕತ್ತು ಮೇಲೆ ತಿರ್ಸಿ ಗಾಳಿ ಖಾಲಿ ಮಾಡಿ. ನಂತರ ಇದನ್ನ ಹೀಗೆ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇಲ್ಲೊಂದು ಪೀಸ್ ಈ ಮಾತ್ರೆ ಅರ್ಧ ಭಾಗ ಈಗ ಬಿದ್ದಿರ್ತಾರೆ, ಇದನ್ನ ತಗೊಂಡು ಇನ್ನು ಉಳಿಕೆ ಅರ್ಧ ಭಾಗವನ್ನು ಹೀಗೆ ಫುಕ್ ಮಾಡಿದ್ರೆ ಅದು ಆಚೆ ಕಡೆ ಬರುತ್ತೆ. ಸೊ ಅದನ್ನ ಬಿಸಾಕೋದು. ಈ ರೋಟಾಹೈಲರ್ನ ಮತ್ತೆ ಇದೇ ರೀತಿ ಫಿಕ್ಸ್ ಮಾಡಿ ಈ ಬಾಕ್ಸ್ ಅಲ್ಲಿ ಎತ್ತಿಟ್ಟಿರ್ತೀವಿ. ಸೊ ಇದನ್ನ ಔಷಧಿ ತಾಂಡು ಒಂದು 2 ನಿಮಿಷ ಆದ್ಮೇಲೆ, ಈ ಮಾತ್ರೆ ತಾಂಡಿ ಒಂದು 2 ನಿಮಿಷ ಆದ್ಮೇಲೆ ಬಾಯಿ ನೀರು ಹಾಕಿ ಮುಕ್ಕಳು ಸಿಗಬೇಕು. ಮತ್ತೆ ಇದನ್ನು ವಾರಕ್ಕೊಂದ್ಸರಿ ತೊಳಿಬೇಕು. ನೀರನ್ನ ತೊಳೆಯೋದು ಹೇಗೆ ಅಂದ್ರೆ, ಇದನ್ನ ಓಪನ್ ಮಾಡಿ ನಾರ್ಮಲ್ ಟ್ಯಾಪ್ ವಾಟರ್ ಹಿಡಿಬೇಕು. ನಲ್ಲಿ ನೀರು ಹಿಡಿದು ಚೆನ್ನಾಗಿ ಕೊಡವಿ ಡ್ರೈ ಆಗಿ ಇಟ್ಬಿಡ್ಬೇಕು. ಅಂದ್ರೆ ಸೋಪ್ ಹಾಕಬಾರ್ದು, ಬಿಸಿನೀರು ಹಾಕಬಾರ್ದು, ಬಟ್ಟೆ ಗಿಟ್ಟೆ ಹಾಕಬಾರ್ದು. ಮಾಮೂಲಿ ನೀರಲ್ಲಿ ವಾರಕ್ಕೊಂದ್ಸರಿ ತೊಳಿಬೇಕು. ಮತ್ತೆ ಇದ್ರ ವ್ಯಾಲಿಡಿಟಿ 6 ತಿಂಗಳು. ಪ್ರತಿ 6 ತಿಂಗಳಿಗೊಮ್ಮೆ ಈ ಡಿವೈಸ್ ಅನ್ನ ಚೇಂಜ್ ಮಾಡಬೇಕು. 6 ತಿಂಗಳಾದ ನಂತರ ಇದೇ ಡಿವೈಸ್ ನ ಯೂಸ್ ಮಾಡೋ ಹಾಗಿಲ್ಲ. ಮತ್ತೆ ನಿಮಗೆ ಕೊಟ್ಟಿರೋ ಈ ರೋಟೋ ಕ್ಯಾಪ್ಸ್ ಖಾಲಿ ಆದ್ಮೇಲೆ ಒಂದ್ಸರಿ ಡಾಕ್ಟರ್ನ ಬಂದು ಕಾಣಬೇಕು. ಇದು ಸರಿಯಾದ ಟೆಕ್ನಿಕ್. ನಮಸ್ಕಾರ, ಧನ್ಯವಾದಗಳು.